ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಮಗುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಶನಿವಾರ ಮಧ್ಯಾಹ್ನ ಝೀರೋ ಟ್ರಾಫಿಕ್ನಲ್ಲಿ ರವಾನಿಸಲಾಯಿತು. ನಗರದ 80 ಅಡಿ ರಸ್ತೆಯ ನಿವಾಸಿಗಳಾದ ಅಮ್ಜದ್ ಪಾಷಾ ಹಾಗೂ ರಜಿಯಾ ಬೇಗಂ ಅವರ ಮಗು ಮೊಹಮ್ಮದ್ ಕಯೂಫ್ ಇದಾಗಿದ್ದು, ಕಳೆದ 4 ದಿನಗಳಿಂದ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು. ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ ಜಯದೇವಕ್ಕೆ ಡಾಕ್ಟರ್ ರೆಫರ್ ಮಾಡಿದ್ದಾರೆ ಹಾಸನಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಇಲ್ಲಿಂದ ನಾವು ತುರ್ತು ಸಿಗುತ್ತೆ 4 ಅವರ್ ಕೊಟ್ಟಿದ್ದಾರೆ, ಒಂದು 2 ಅವರಲ್ಲಿ ಹೋಗ್ತೀವಿ. ಅಲ್ಲಿ ನೆಲಮಂಗಲದಿಂದ ಒಂಚೂರು ಪೊಲೀಸ್ನವರು ಸಹಕಾರ ಮಾಡಿ ನೆಲಮಂಗಲದಿಂದನೇ ತುಂಬ ತೊಂದರೆ ಆಗಿರೋದು ನಮಗೆ. ಇಲ್ಲಿ ತನಕ ಹಾಸನಿಂದ ನೆಲಮಂಗಲ ತನಕ ಹೋಗ್ತೀವಿ. ಅಲ್ಲಿ ತನಕ ಹೋಗೋಷ್ಟೊತ್ತಿಗೆ ತುಂಬ ಪೇಷಂಟ್ ಡೆತ್ ಆಗಿದೆ. ನೆಲಮಂಗಲದಿಂದ ನಮಗೆ ಜಯದೇವ ತನಕ ಒಂಚೂರು ಸಹಾಯ ಮಾಡಿಕೊಡಿ. 8 ವರ್ಷದ ಪಾಪು ಅದು, ಒಂಚೂರು ಉಳ್ಸೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲರೂ ಟ್ರೈ ಮಾಡೋಕ್ಕೆ ಅವಕಾಶ ಮಾಡ್ತೀವಿ. ಝೀರೋ ಟ್ರಾಕ್ ಹೇಳಿದ್ದಾರೆ, ಪೊಲೀಸ್ನವರೆಲ್ಲ ಸಹಕಾರ ಮಾಡ್ತಿದ್ದಾರೆ. ಜನ ಒಂಚೂರು ಸಹಕಾರ ಮಾಡಿಕೊಟ್ರೆ ಬೇಗ ಹೋಗ್ಬಿಡ್ತೀವಿ. 1.5 ಅವರಲ್ಲಿ ಹೋಗ್ತೀವಿ. ಹಾರ್ಟಲ್ಲಿ ಹೋಲ್ ಆಗಿದೆ ಅಂತೆ, ಹಾರ್ಟ್ ಹೋಲು ತುಂಬ ಇದಾಗಿದೆ. ಅದೊಂಚೂರು ಜಯದೇವಕ್ಕೆ ಅಡ್ಮಿಟ್ ಆಗಿದ್ದಾರೆ. ಆಂಬುಲೆನ್ಸಲ್ಲಿ ಜಯದೇವ ಹಾಸ್ಪಿಟಲ್ ಅಮರ್ನಾಥ್. ಬ್ರೈನಲ್ಲಿ ಒಂಚೂರು ಪ್ರಾಬ್ಲಮ್ ಇತ್ತು, ಲಂಗ್ಸ್ ಪ್ರಾಬ್ಲಮ್ ಇತ್ತು. 4 ಅವರ್ಸ್ ಟೈಮ್ ಕೊಟ್ಟಿದ್ದಾರೆ ನಮಗೆ ಡಾಕ್ಟ್ರ್ ಹೋಗೋಕ್ಕೆ. 4 ಅವರ್ಸ್ ಒಳಗೆ ರೀಚ್ ಆಗ್ತೀವಿ ಸರ್. ಎಷ್ಟು ವರ್ಷದ ಮಗು ಸರ್? 8 ಇಯರ್ಸ್. ಅವರು ಚಿಕ್ಕ ಇದೆ ಹಾಸನಲ್ಲಿ ಏರಿಯಾ 80 ಫೀಟ್. ಎಲ್ಲಿಗೆ ಯಾವ ಹಾಸ್ಪಿಟಲ್ ರೀಚ್ ಆಗ್ಬೋದು ಸರ್? ಸರ್ ಜಯದೇವ ಎಷ್ಟು ಇರುತ್ತೆ, 1.5 ಗಂಟೆ 2 ಗಂಟೆ ಒಳಗೆಲ್ಲ ಹೋಗಾಗಿದ್ದೀವಿ. ಸ್ವಲ್ಪ ನೆಲಮಂಗಲ ರಿಕ್ಸ್ ಆಗುತ್ತೆ. ನೆಲಮಂಗಲ ಒಂಚೂರು ಕ್ಲಿಯರ್ ಆದರೆ ನಮಗೆ ಆಗದಷ್ಟು ಜಲ್ದಿ ಸರ್. ಒಂದು ಕರ್ನಾಟಕ ಪ್ರಶಸ್ತಿ ಆಗಿತ್ತು, ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಸರ್. ಇದು ಎಷ್ಟನೇ ಕೇಸ್ ನಿಮಗೆ ಸರ್? ಇದು ಎಷ್ಟನೇ ಕೇಸ್? ನಮ್ದಿಲ್ಲ 72ನೇ ಕೇಸ್. ಈ ಥರ ಇದೇ ಝೀರೋ ಟ್ರಾಫಿಕ್ಗೆ ಚೆನ್ನೈ ಟು ಕಲಿಕಟ್ಟು ಚೆನ್ನೈ. ಸಾರ್ವಜನಿಕರು ಸರ್ ಎಲ್ಲರೂ ಹೆಲ್ಪ್ ಮಾಡಬೇಕು ಇದಕ್ಕೆ, ಯಾಕಂದರೆ ತುಂಬ ಕ್ರಿಟಿಕಲ್ ಇತ್ತು ಪಾಪು. ಒಂಚೂರು ಎಲ್ಲರ ಹೆಲ್ಪ್ ಇದ್ರೇ ನಾವು ಹೋಗಕ್ಕೆ ತಲುಪಕ್ಕೆ ಆಗುತ್ತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.